ರನ ರನ मेहमान मार ಬಂತ ಎಂತ ಮಾರ್ರೆ ಇಷ್ಟು ಬೇಗ. ನಮಸ್ಕಾರ ಮಾತಾಡಿಗಳ ಎಲ್ರಿಗೂ ನಮಸ್ಕಾರ. ಯಾನ್ ಇನಿ ಒಂಜಿ ಬಾರಿ ಒಂಜಿ ಎಕ್ಸೈಟ್ಮೆಂಟ್ ಆಯ್ನ ಒಂಜಿ ಪ್ಲೇಸ್ ಪೋವಂದಿಲ್ಲ. ನಿಕ್ಲು ಆಲ್ರೆಡಿ ಇತ್ತೆ ಗೊತ್ತುಂಡು ನಿಕ್ಲು ದಾದ ಅಂದ್ ನಿಕ್ಲು ಇತ್ತೆ ಆಲ್ರೆಡಿ ನಿಕ್ಲು ಕ್ಲಿಯರ್ ಸ್ಟಾರ್ಟಿಂಗ್ ಅಂದ್ ಬಾರಿ ಶೋಕದ ಒಂಜಿ ಪ್ಲೇಸ್ ಅವೇ ನರಹರಿ ಪರ್ವತ. ನರಹರಿ ಪರ್ವತಕ್ಕೆ ಪೋಪುನಿ ದಾಯಕಂದಿಗೆ ಅಂತ ಒಂಜಿ ಆಸೆ ಉಡೊಂಜಿ ಎನ್ನ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಮಸ್ತ್ ಥ್ಯಾಂಕ್ಸ್ ಫಾನೊಂದು ಇನ್ನಿತ ಬೇಲೆ ನಾನು ಸ್ಟಾರ್ಟ್ ಮಾಡ್ತಂದಿಲ್ಲ. ನನ್ನ ಇವತ್ತಿನ ವ್ಲಾಗ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಮಂಗಳೂರಿನ ಶಿವನ ದೇವಸ್ಥಾನ ಇದೆ, ಸದಾಶಿವ ದೇವಸ್ಥಾನ. ಅದು ಭೂಮಿ ಮೇಲೇನೆ ಇಲ್ಲ, ಆಕಾಶದಲ್ಲಿದೆ. ಹೌದು, ತುಂಬಾ ಎತ್ತರದಲ್ಲಿರುವಂತಹ ದೇವಸ್ಥಾನ. ಅದಕ್ಕೆ ತುಂಬಾ ಇತಿಹಾಸನೂ ಇದೆ. ಇತಿಹಾಸ ಅಂತ ಹೇಳಿದ್ರೆ, ನಾನೀಗ ನಾನು ಕೇಳಿದ ಮಟ್ಟಿಗೆ ಏನಂತ ಹೇಳಿದ್ರೆ, ಅಲ್ಲಿ ಪಾಂಡವರು ಶಿವಲಿಂಗವನ್ನು ಸ್ಥಾಪಿಸಿದ್ರು ಅಂತ. ಅಂದ್ರೆ ಮಹಾಭಾರತ ಯುದ್ಧ ಆದ್ಮೇಲೆ ಶ್ರೀಕೃಷ್ಣನ್ ಜೊತೆ ಅಲ್ಲಿಗೆ ಪಾಂಡವರು ಬರ್ತಾರೆ. ಪಾಂಡವರು ಬಂದಾಗ ಅದರಲ್ಲಿ ಅರ್ಜುನನಿಗೆ ದಿನಾಲು ಶಿವನ ಪೂಜೆ ಮಾಡ್ಬೇಕು. ಯಾಕಂದ್ರೆ ಅರ್ಜುನನ ಹತ್ರ ಪಾಶುಪತಾಸ್ತ್ರ, ಅದಕ್ಕೆ ಡೈಲಿ ಶಿವನ್ ಪೂಜೆ ಆಗ್ಬೇಕು. ಅದಕ್ಕೋಸ್ಕರ ಅವರು ಎಲ್ಲೆಲ್ಲಿ ಬಂದಿದ್ದಾರೆ ಪಾಂಡವರು, ಅಲ್ಲೊಂದು ಅವರು ಶಿವಾಲಯವನ್ನು ನಿರ್ಮಿಸ್ತಾ ಹೋಗ್ತಾರೆ. ಇದು ನಾವು ಆ ಕಡೆಯಿಂದ ಬರುವ ರೋಡ್ ಮಾತ್ರ ಸಕ್ಕತ್ತಾಗಿದೆ. ನೋಡಿದ್ರಾ, ಹತ್ಕೊಂಡು ಹೋಗ್ಬೇಕೀಗ. ಇದು ಎಲ್ರಿಗೂ ತಲೆ ಬಿಸಿ ಆಯ್ತಲ್ಲ, ಹೇಗೆ ಮಾರಿ ಇದನ್ನು ಹತ್ಕೊಂಡು ಹೋಗೋದಂತ. ಬಟ್ ನಿಮಗೆ ಶ್ರದ್ಧೆ ಭಕ್ತಿ ಎಲ್ಲ ಇದ್ದರೆ ನೀವು ಖಂಡಿತವಾಗಿ ನಡ್ಕೊಂಡು ಹೋಗಲೇಬೇಕು. ಹಾಗೆ ಕೆಲವರಿಗೆ ಆಗೋದಿಲ್ಲ, ಹಾಗಾದರೆ ಏನು ಮಾಡೋದು? ಎತ್ಕೊಂಡು ಹೋಗೋದಾ? ಇಲ್ಲ, ಅವರಿಗಂತಲೇ ಒಂದು ವ್ಯವಸ್ಥೆ ಸಹ ಇದೆ. ನೋಡಿ, ರೋಡ್ ಇದೆ, ಆರಾಮ್ಸೆ ಗಾಡಿ ಸಹ ಹೋಗ್ತದೆ. ನೀವು ಡಿಸೈಡ್ ಮಾಡಿ, ಪ್ರಕೃತಿಯಲ್ಲಿ ಒಟ್ಟಿಗೆ ನಡ್ಕೊಂಡು ಹೋಗ್ತೀರಾ ಇಲ್ಲ ಗಾಡಿಯಲ್ಲಿ ಹೋಗ್ತೀರಾ ಅಂತ. ನಾನು ನಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಏನಾಗುತ್ತೆ ಅಂತ ನೋಡುವ. ನಿಮಗೆ ಬೇಕಿದ್ರೆ ನೀವು ಸೀದಾ ಇಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ಬೋದು ಗಾಡಿಯಲ್ಲಿ. ಜೈ ಓಕೆ, ಎಸ್, ನೀವು ಡಿಸೈಡ್ ಮಾಡಿ, ಕಷ್ಟಪಟ್ಟು ಹೋಗ್ತೀರಾ ಸುಲಭದಲ್ಲಿ ಹೋಗ್ತೀರಾ ಅಂತ. ನಾನು ಡಿಸೈಡ್ ಮಾಡಿದ್ದೇನೆ, ಈಸಿಯಾಗಿ ಹೋಗಲಿಕ್ಕೆ ಬರಲಿಲ್ಲ, ಕಷ್ಟಪಟ್ಟು ಹೋಗಲಿಕ್ಕೆ ಬಂದಿದ್ದೇನೆ. ನಾನು ಸೆಲೆಕ್ಟ್ ಮಾಡಿದ್ದೇನೆ ಮೆಟ್ಲಲ್ಲೇ ಹೋಗ್ತೇನೆ. ಶಿವಾಜಿ ಮಹಾರಾಜರ ಒಂದು ಆಶೀರ್ವಾದ ಪಡ್ಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡುವ. ನನ್ನ ಗಾಡಿ ಇಲ್ಲಿದೆ, ನಾನು ಪಾರ್ಕ್ ಮಾಡ್ತೇನೆ. ಎರಡು ರಸ್ತೆ ಇದೆ. ಒಂದು ಬಂದು ಆರಾಮವಾಗಿ ಹೋಗುವಂಥದ್ದು ಗಾಡಿಯಲ್ಲಿ ಆರಾಮ್ಸೆ, ಇನ್ನೊಂದು ಪ್ರಕೃತಿಯ ಮಡಿಲಿನಲ್ಲಿ ಆರಾಮ್ಸೆ ನಡ್ಕೊಂಡು ಹೋಗೋದು. ನಾನು ಚೂಸ್ ಮಾಡಿದೆ ನಡ್ಕೊಂಡು ಹೋಗುವಂತ. ನೀವು ಬೇಕಾದರೆ ಯಾವುದು ಬೇಕಾದ್ರೂ ಚೂಸ್ ಮಾಡ್ಬೋದು. ಕಂಫರ್ಟೇಬಲ್ ಬೇಕಿದ್ರೆ ಗಾಡಿಯಲ್ಲಿ ಹೋಗಿ, ಇಲ್ಲ ಅಂದರೆ ನಡ್ಕೊಂಡು ಹೋಗಿ. ಸ್ವಾಮಿ ಜುಮಾದಿ
ನಮಸ್ಕಾರ ಮಾಡ್ತಾ ಶುರು ಮಾಡುವ. ಶಿವ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಜರ್ನಿ ಈಗಲೇ ಸ್ಟಾರ್ಟ್ ಆಯ್ತು, ಜಸ್ಟ್ ಸ್ಟಾರ್ಟ್ ಆಯ್ತು ಅಷ್ಟೇ. Rock-a-bye baby on the treetop. When the wind blows, the cradle will rock. When the bough breaks, the cradle will fall. But mother will catch you, cradle and all. Baby is drowsy, cozy and fair. Mother sits near in her rocking chair. Forward and मेहमान मार The destination is on the right. ಬಂತ ಎಂತ ಮಾರ್ರೆ ಇಷ್ಟು ಬೇಗ? ಹೋ, ಸ್ಟೋರೇಜ್ ಫುಲ್ ಆಯಿತು. ಡಿಲೀಟ್ ಮಾಡಿ ರೋಡಲ್ಲಿ ಬಂದರೆ ಹಿಂಗೆ ಬರಬೇಕು. ಇದ್ರೆ ಮತ್ತು ಡೊಳ್ಳು ಕೆಳಗೇನೆ ಆಯ್ತಾ, ಪೂರ್ತಿ ಟಮಕ್ಕ ಅಂತ. ಒಳ್ಳೆ ವ್ಯೂ ತೋರಿಸ್ತೇನೆ ಈಗ ನೋಡಿ. ರೇನು ರನ ನಾ ರೇನು ರೇ ಪಾದರಕ್ಷೆ ಕಳಚಿಟ್ಟು ಮುಂದೆ ನಡೆ. ದೀಂ ದೂಂ ದರ ದೀಂ ದರ ದೀಂ ದೂಂ ದರ ದೀಂ ದರ ದೀಂ ದೂಂ ದರ ದೀಂ ದೂಂ ದರ ದೀಂ ದರ ಉದನಿ ದನಿ ದನ ನಿರ್ದಾನ ಉದನಿ ದನಿ ದನ ನಿರ್ದಾನ ತನ ದಿಯನ ತಾ ದೀಂ ದೂಂ ದರ ದೀಂ ದರ ದೀಂ ದೂಂ ದರ ದೀಂ ದರ ದೀಂ ದೂಂ ದರ ತನದೀಂ ದನ ತದೀಂ ದನ ತನದೀಂ ದನ ತದೀಂ ದನ ತನದೀಯನ ದಿಯನ ತನನ ತನದೀಂ ದನ ತದೀಂ ದನನ ತನದೀಯನ ದಿಯನ ತನನ ತದೀಂ ದನನ ತನದೀಯನ ತಾನ ತಾನ ತಾನದೀಂ ದೂಂ ತನ ತದಿ ತನದೀಂ ದೂಂ ದನ ದೀಂ ದೂಂ ತನ ತದೀಂ ದನ ದೀಂ ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರೀಂ ದೂಂ ತನ ತದಿ ದೀಂ ದೂಂ ತನ ದೀಂ ದೂಂ ತನ ದೀಂ ದೂಂ ತ ನಾ
ಶುದ್ಧೀಕರಣ ಆಗ್ತಾ ಉಂಟು ನೋಡಿ. ಈ ಥರ ಆಗ್ತದೆ. ನಿಮಗೆ ಯಾರಿಗಾದರೂ ಸೇವೆ ಕೊಡೋದ್ರಲ್ಲಿ ಅವರಿಗೆ ಏನೋ ಕೇಳ್ತೇನೆ, ಅದಕ್ಕೆ ಬೇಕಾದರೆ ಅಕೌಂಟ್ ಏನಾದಿದ್ದರೆ ಹಾಕಿ ಅಂತ. Dim dum dana da dim dana da dim dum dana da dim dana dim dum dana dim dum dana da dim dana udani da ni dana dir dana na udani da ni dana dir dana na dana da diana da dim dum dana da dim dana dim dum dana da dim dana dim dum dana dim dana da dim dana na dana dim dana da dim dana dana da diana diana dana na dana dim dana da dim dana na dana da diana diana dana na da dim dana na dana da diana dana 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 dim dum dana da dim dana na dim dum dana dim dum dana da dim dana dim sare ga ma ga ri ga ma pa da ni sa ni da ni da ni da sa ni da ni sa ni ga ri sa ni re sa ni da ni sa ni da ma ga ri sa ni re sa dim dum dana da dim dum dana dim dum dana dim dum da na na ಜೀರ್ಣೋದ್ಧಾರದ ಕೆಲಸ ನಡೀತಾ ಇದೆ. ಭಕ್ತಾಭಿಮಾನಿಗಳು ಒಂದು ಮೀಯೊಲಿ ಅತ್ತೆ ಮಾತೆರ್ಲ ಬತ್ ಮೀಯೊಲಿ ಹಾಂ 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 ಅದೇ ಎಡ್ಡಾಲೆಕ್ಕಡಿ ഞാൻ ಮಾತ್ರ ಇನ್ನು ಎನ್ನಂದ ಬೈದೀನಿ ಯಾವ ವಾಮಂಜೂರು ಹಿಡ್ದು ವಾಮಂಜೂರು ಹಾಂ ಜಿ 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 ಅಂದ ಹಾಂ ಅಂದೆ ಇಲ್ಲಿ ಯಾರು ಬೇಕಾದರೂ ಇಲ್ಲಿ ತೀರ್ಥ ಸ್ನಾನ ಮಾಡಬಹುದು. ಅಲ್ಲಿ ಮೇಯ್ನ್ ಬಾವಿ ಇದೆ, ಅದು ಮಾತ್ರ ಯಾರು ಮುಟ್ಲಿಕ್ಕಿಲ್ಲ. ಇಲ್ಲಿರುವಂತಹ ಬಾವಿ ನೀರು ತುಂಬ ಆಳ ಇದೆ. ಮೋಸ್ಟ್ಲಿ ಇದು 30 ಫೀಟ್ ಏನೋ ಇದೆ ಅಂತೆ, 30-20 ಫೀಟ್ ಇದೊಂದಿದೆ. ಮತ್ತೆ ತೋರಿಸ್ತೀನಿ. ಇದಕ್ಕೆ ನಾನು ಬೇಗ ಬಂದಿದ್ದು ಬೆಳಿಗ್ಗೆ.
ಈ ಸುಂದರವಾದ ಒಂದು ಫೀಲ್ ಉಂಟಲ್ಲ ನಿಮಗೆ ಮತ್ತೆ ಯಾವಾಗ ಎಷ್ಟು ಬಲ ಬರ್ಬೋದು. ಒಂದು ವಿಶೇಷ ಅಂತ ಹೇಳಿದರೆ ಇನ್ನೇ ಗ್ರಹಣ. ಇವತ್ತು ನಾನು ಯೋಚನೆ ಮಾಡಿದ್ದೆ ಇಲ್ಲಿ ಬರಬೇಕು ಅಂತ, ಬಟ್ ಗ್ರಹಣ ಅಂತದ್ದು ಇಲ್ಲಿ ಗ್ರಹಣ ಅಂತ ತೀರ್ಥ ಸ್ನಾನ ಸಂಭ್ರಮ ಅಂತ ಮಾಡಿಬಿಟ್ರೆ ಏನೋ ನನ್ನ ಪುಣ್ಯ ಅಂತ ಅಂದ್ಕೊಳ್ಬೋದು ಅಷ್ಟೇ. ಬನ್ನಿ. ಮೊಬೈಲ್ ಬಿದ್ದರೆ ಮಾತ್ರ ಜನ್ಮಕ್ಕೆ ಸಿಗಲಿಕ್ಕಿಲ್ಲ, ಅದು ಧೈರ್ಯ ಮಾಡಿ ತೆಗೆದಿದ್ದೇನೆ. ಈ ಒಂದು ಕೃಷ್ಣ ಅದು 4 ಆಯುಧದಲ್ಲಿ ಮಾಡಿರುವಂಥದ್ದು. ಫಸ್ಟ್ ಗದಾ ತೀರ್ಥ ನೀವು ನೋಡಿದ್ರಿ ಸ್ಟಾರ್ಟಿಂಗಲ್ಲಿ, ಅದನ್ನು ಯಾರು ಮುಟ್ಲಿಕ್ಕಿಲ್ಲ, ದೇವರಿಗೆ ಮಾತ್ರ ಅಲ್ಲಿ. ಇದು ಚಕ್ರದಿಂದ ಮಾಡಿರುವಂಥದ್ದು ಚಕ್ರತೀರ್ಥ. ಇದು ಬಂದು ಶಂಖತೀರ್ಥ. ಆಹಾ, ಹೆಂಗೆ ಹೆಸರಿದೆ ಹಂಗೆ ಇದೆ ನೋಡಿ. ಇದು ನೋಡಿ, ಇದು ಶಂಖತೀರ್ಥ. ಶಂಖತೀರ್ಥ, ಚಕ್ರತೀರ್ಥ, ಇನ್ನೊಂದು ಪದ್ಮತೀರ್ಥ. ಗದಾತೀರ್ಥ ಮೇಲ್ಗಡೆ ನೀವು ನೋಡಿದ್ರಿ. ಬನ್ನಿ ಹೋಗುವ. ರಾಮ ನಾಮ ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ सुखधाम तेरा पूरन हो सब काम, तेरा पूरन हो सब काम भजले राम नाम सुखधाम भजले राम नाम सुखधाम
ಇಲ್ಲೊಂದು ಭಾರಿ ಸುಂದರವಾದ ವ್ಯೂ ನೋಡುವಂಥ ಒಂದು ಪ್ಲೇಸ್ ಇದೆ. ನೀವು ಈವ್ನಿಂಗ್ ಬರ್ಬೋದು, ಯಾವಾಗ ಬೇಕಾದರೂ ಬಂದು. ಬಟ್ ಒಳ್ಳೆ ಮನಸ್ಸು, ಯಾವುದೇ ಇಲ್ಲಿ ಪಾರ್ಟಿ ಗೀಟಿ ಮಾಡುವಂಥದ್ದು ಇಲ್ಲಿ ನಿಷೇಧವಾಗಿದೆ. ಒಳ್ಳೆ ಮನಸ್ಸಿಂದ ದೇವರ ಒಂದು ಸನ್ನಿಧಿ ಬಂದು ಒಂದು ಕೂತ್ಕೊಳ್ಳೋದಾದರೆ ಬಂದು ಇಲ್ಲಿ ಕೂತ್ಕೊಳ್ಳುವುದು. ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡಿದರೆ ಜನ ತುಂಬ ನೋಡ್ತಾರೆ. ಲೈಕ್ ಮಾಡಲಿಲ್ಲ ಆದರೆ ಜನಗಳಿಗೆ ಇಷ್ಟ ಆಗೋದಿಲ್ಲ, ನೋಡೋದಿಲ್ಲ. ಓಕೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾವ ವಿಡಿಯೋಗೆ ನೀವು ಜಾಸ್ತಿ ಲೈಕ್ ಮಾಡ್ತೀರಿ, ಯಾರಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರಿಗೆ ಲೈಕ್ ಮಾಡ್ತೀರಿ. ಆ ಲೈಕ್ ನೋಡಿದ ತಕ್ಷಣ ಬೇರೆಯವರು ಅದನ್ನು ವೀಡಿಯೋಸ್ ನೋಡ್ತಾರೆ, ಇಲ್ಲಾದರೆ ವೀಡಿಯೋಸ್ ನೋಡೋದಿಲ್ಲ. ಸೊ ನನಗೆಂತ ಅಲ್ಲ, ಯಾರಾದರೂ ಕಷ್ಟಪಟ್ಟು ಯೂಟ್ಯೂಬ್ ಮಾಡ್ತಾರಂತಾದರೆ ದಯವಿಟ್ಟು ಒಂದು ಲೈಕ್ ಅಂತ ಒತ್ತಿಬಿಡಿ. ಆಗ ಅದು ಬೇರೆಯವರಿಗೂ ರೀಚ್ ಆಗ್ತದೆ, ಆಗ ಅವರಿಗೂ ವ್ಯೂಸ್ ಆಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ದೇವಸ್ಥಾನದ ಸಮಿತಿಯವರು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು, ಈ ನರಹರಿ ಪರ್ವತ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಒಂದು ದಾರಿ, ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಒಂದು ಫಲಕ ಹಾಕಿ. ನಾನು ಬೆಳಿಗ್ಗೆ ಬೇಗ ಒಂದು 5 ಗಂಟೆಗೆ ಇಲ್ಲಿ ರೀಚ್ ಆಗಿ ಸುಮಾರು ಪರದಾಡಿದ್ದೇನೆ. ಒಂದು 3-4 ಸಲ ಇಲ್ಲಿ ಓಡಾಡಿದ್ದೇನೆ. ಆ ಗುಡ್ಡೆಯಲ್ಲಿ ಒಳಗೆಲ್ಲ ಹೋಗಿದ್ದೇನೆ. ನನಗೆ ದೇವಸ್ಥಾನ ರೋಡೇ ಕಾಣಲಿಲ್ಲ. ಸೊ ಒಂದು ಬೋರ್ಡ್ ಒಂದು ದಯವಿಟ್ಟು ಹಾಕಿ, ಎಲ್ಲಿ ಓಪನ್ ಇರ್ತದೆ ಅಲ್ಲಿ ಬೋರ್ಡ್ ಹಾಕಿ. ನನಗೆ ಇಲ್ಲಾದ್ರೆ ನಾನು ಎಷ್ಟೋ ಜನ ರಿಟರ್ನ್ ಹೋಗಬಹುದು ಈ ಥರ ಇದ್ದರೆ. ಬೇಡ, ಅದೊಂದು ಮಾಡಿಬಿಡಿ. ಥ್ಯಾಂಕ್ ಯು. ಓಕೆ, ಇದು ಮೇನ್ ದ್ವಾರ. ಈ ರೋಡಲ್ಲಿ ನಾನು ಆಗ ಬೆಳಿಗ್ಗೆ ಆ ಕತ್ತಲೆಯಲ್ಲಿ 3-4 ಸಲ ಹೋಗಿದ್ದೇನೆ.